SP ಅವರೆಲ್ಲ ಸೇರಿಸ್ಕೊಂಡೇ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಾವು ಮಾಡಿದ ಮೇಲೆ POP ಉಪಯೋಗ ಮಾಡುವಂಥದ್ದು ಕಡಿಮೆ ಆಯಿತು. ಆದರೆ ಸಂಪೂರ್ಣವಾಗಿ ಯಶಸ್ವಿಯಾಗಿ ಅದನ್ನು ನಾವು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದರಲ್ಲಿ ವಿಶೇಷವಾಗಿ ನಾನು ನೋಡಿದ್ದು 95% ನಮ್ಮಲ್ಲಿ ಕಾರವಾರದಲ್ಲಿ, ಮ್ಯಾಂಗ್ಳೂರಿನಲ್ಲಿ, ಉಡುಪಿಯಲ್ಲಿ ಈ 3 ಜಿಲ್ಲೆಗಳಲ್ಲಿ ಮಣ್ಣಿನ ಗಣಪತಿ ಉಪಯೋಗ ಮಾಡಿದ್ದಾರೆ, ಪರಿಸರ ಸ್ನೇಹಿ ಗಣಪತಿ ಉಪಯೋಗ ಮಾಡಿದ್ದಾರೆ. ಅದು ಸ್ವಯಂ ಪ್ರೇರಣೆಯಿಂದ ಅಲ್ಲೇ ಆ ಭಾಗದಲ್ಲಿ ಜಾಗೃತಿ ಇದೆ, ಅರಿವಿದೆ. ಹೀಗಾಗಿ ಬಹಳ ಖುಷಿಯಿಂದ ಅವರೇ ಬಹಳಷ್ಟು ಅವರು ಧಾರ್ಮಿಕವಾಗಿ ಆಚರಣೆಗಳೆಲ್ಲವನ್ನೂ ಮಾಡ್ತಾ ಬಂದಿದ್ರು. ಪರಿಸರ ಬಗ್ಗೆನೂ ಅಷ್ಟೇ ಕಳಕಳಿ ಇಟ್ಕೊಂಡು, ಅಷ್ಟೇ ಕಾಳಜಿ ಇಟ್ಕೊಂಡು ಅದನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ. ಆದರೆ ಬ್ಯಾಂಗ್ಳೂರು ಸೇರಿಕೊಂಡು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆದರೆ ಅದು ಬಹಳ ಜನರಿಗೂ ಸಾರ್ವಜನಿಕರಿಗೂ ಭಾವನಾತ್ಮಕವಾದಂಥ ಒಂದು ವಿಷಯ ಇದೆ. ಈ ನಮ್ಮ ದೇಶದಲ್ಲಿ, ಸಮಾಜದಲ್ಲಿ ಬಹಳಷ್ಟು ಜನ ಇವತ್ತು ಗಣೇಶೋತ್ಸವದ ಬಗ್ಗೆ ಅವರಿಗೆ ಅರಿವು ಇರೋದಿಲ್ಲ, ಜನರಿಗೆ ಮಾಹಿತಿ ಇರೋದಿಲ್ಲ. ಮಾಹಿತಿ ಕೊರತೆಯಿಂದ ನಾವೇನಾದರೂ ಕಾನೂನು ರೀತಿಯ ಕ್ರಮ ಅವಕಾಶ ಮಾಡಿಕೊಡೋದು. ಈ ಸಭೆ ಉದ್ದೇಶ ಈಗಾಗಲೇ ನಿಮಗೆ ಸುತ್ತಲೆಯನ್ನು ಕಳಿಸಿದ್ದೇವೆ. ಹೀಗಾಗಿ ಇದರಿಂದ ನಮ್ಮಲ್ಲಿ ಜಾಗೃತಿ ಮೂಡಿಸುವಂಥದ್ದು, ಅರಿವು ಮೂಡಿಸುವಂಥದ್ದು ಬಹಳ ಅವಶ್ಯಕತೆ ಇದೆ. ಎಲ್ಲಕ್ಕಿಂತ ದೊಡ್ಡ ಜವಾಬ್ದಾರಿ ಸ್ಥಳೀಯ ಸಂಸ್ಥೆಗಳ ಮೇಲೆ. ಸ್ಥಳೀಯ ಸಂಸ್ಥೆ